ಕೆಂಪು ಉಗ್ರರ ಶರಣಾಗತಿಗೆ ಸರ್ಕಾರದ್ದೇ ರೆಡ್ ಕಾರ್ಪೆಟ್ 15 ದಿನಗಳ ಮೊದಲೇ ಕೂಂಬಿಂಗ್ ನಿಲ್ಲಿಸಿತ್ತು ಎಎನ್ಎಫ್ ಪಡೆ ವಿಕ್ರಮ್ ಗೌಡ ಹತನಾದ ಬಳಿಕ ತೀವ್ರವಾಗಿ ಕೂಂಬಿಂಗ್ ನಡೀತಾ ಇತ್ತು ನಾಪತ್ತೆಯಾಗಿದ್ದವರಿಗಾಗಿ ಎಎನ್ಎಫ್ ಪಡೆ ಹುಡುಕಾಟವನ್ನ ಕೂಡ ನಡೆಸ್ತಾ ಇತ್ತು ಪಿರಮಿಡ್ ಆಕಾರದ ಗುಡ್ಡದಲ್ಲಿ 9 ಕಡೆಯಿಂದ ಎಎನ್ಎಫ್ ದಾಳಿ ನಡೆಸಲಾಗಿತ್ತು ಉಡುಪಿ ಮಂಗಳೂರು ಚಿಕ್ಕಮಗಳೂರು ಭಾಗದಲ್ಲಿ ಕೂಂಬಿಂಗ್ ನಡೆಸಲಾಗ್ತಾ ಇತ್ತು ನಕ್ಸಲ ಶರಣಾಗತಿಗೆ ಒಪ್ಪಿದ ಬಳಿಕ ಕೂಂಬಿಂಗ್ ಕೂಡ ಸ್ಥಗಿತಗೊಳಿಸಲಾಯಿತು ಅಂದರೆ ಒಂದು ವಿಶ್ವಾಸ ಮೂಡಬೇಕಲ್ಲ ಶರಣಾಗಲಿ ಅನ್ನೋದಕ್ಕೆ ಸೊ ಹೀಗಾಗಿ ಒಂದು ವಿಶ್ವಾಸ ಮೂಡಲಿ ಅನ್ನೋ ನಿಟ್ಟಿನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಸದ್ಯ ಸ್ಥಗಿತಗೊಳಿಸಲಾಗಿತ್ತು ಸುಗಮ ಆಗಲಿ ಎಲ್ಲವೂ ಕೂಡ ಯಾವುದೇ ಅಡ್ಡಿ ಆತಂಕಗಳಿಲ್ಲದ ಹಾಗೆ ಯಾವುದೇ ತೊಂದರೆ ತೊಡಕಾಗದ ಹಾಗೆ ಯಾವುದೇ ಸಂದೇಹಗಳು ಇಟ್ಟುಕೊಳ್ಳದ ಹಾಗೆ ನಕ್ಸಲರು ಕೂಡ ಬಂದು ಶರಣಾಗತಿ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಕೂಂಬಿಂಗ್ ಅನ್ನು ಸ್ಥಗಿತಗೊಳಿಸಲಾಗಿತ್ತು ಅದೆಲ್ಲವೂ ಕೂಡ ಒಂದು ಪಾಸಿಟಿವ್ ಸೈನ್ ಅನ್ನು ತೋರಿಸುತ್ತೆ ಅಂದರೆ ನಾವು ಕೂಡ ಈಗ ಕೂಂಬಿಂಗ್ ಆಪರೇಷನ್ ನಿಲ್ಲಿಸಿದ್ದೀವಿ ನೀವು ಶರಣಾಗ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ಕಡೆಯಿಂದ ಕೂಡ ಸಮ್ಮತಿ ಇದೆ ಶಾಂತಿಯುತವಾಗಿ ಬಂದು ಶರಣಾಗಿ ಅನ್ನೋ ರೀತಿಯಾದಂಥ ಒಂದು ಸಂದೇಶ ರವಾನೆ ಮಾಡೋ ಹಾಗೆ ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ